ನೋಡಿ ಸ್ನೇಹಿತರೆ, ಇದು ಮಿಷನನ್ನು ಡೆಮೋವನ್ನು ಹೇಳ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ಬ್ಲೌಸ್ ಏನಿದೆಯಲ್ಲ ಸ್ನೇಹಿತರೆ, ಸೆಂಟರ್ ಮಾಡ್ಕೊಂಡ್ಬಿಟ್ಟು ಆ ಕಡೆದು ಈ ಕಡೆದು ಸೆಂಟರ್ ಮಾಡ್ಕೋಬೇಕು. ಆನಂತರ ಅವ್ರದ್ದು ಲೆಂತ್ ಡೀಪ್ ಏನಿದೆಯಲ್ಲ ಸ್ನೇಹಿತರೆ, ಕೆಳಗಡೆ 4 ಇಂಚು ಬಿಡು ಅಂತ ಹೇಳಿದ್ದಾರೆ, ಮೇಲ್ಗಡೆಯಿಂದ 10 ಇಂಚು ಬಿಡ್ಲಿಕ್ಕೆ ಹೇಳಿದ್ದಾರೆ. ಈ ಥರ ಏನಿದೆಯಲ್ಲ ಸ್ನೇಹಿತರೆ, ಬ್ಯಾಕ್ ನೆಕ್ ಮಾಡೋದು ಮೆಥಡನ್ನು ಹೇಳ್ತಾ ಇದ್ದೀನಿ. ಈಸಿಯಾಗಿ ಮೆಥಡು. ಅಲ್ಲೊಂದು ಪಾಯಿಂಟು, ಸೆಂಟರ್ ಪಾಯಿಂಟು ಸ್ನೇಹಿತರೆ ಇದು. ಹಾಗೆ ಇಲ್ಲಿ ಮೇಲ್ಗಡೆ ಏನಿದೆಯಲ್ಲ ಸ್ನೇಹಿತರೆ, ಒಬ್ರೊಬ್ರು 6 ಇಂಚ್ ಇಡ್ತಾರೆ, ಒಬ್ರೊಬ್ರು 5 ಇಂಚ್ ಇಡ್ತಾರೆ. ಅವ್ರಿಗೆ ಎಷ್ಟು ಮೆಜರ್ಮೆಂಟ್ ಇರುತ್ತೆ ಆ ಟೈಪ್ ಇಟ್ಕೋಬೇಕು ನೋಡಿ ಸ್ನೇಹಿತರೆ. ಇವಾಗ 5 ಇಂಚ್ ಇಡ್ತಾ ಇದ್ದೀವಿ ನಾವು. ಈ ಕಸ್ಟಮರ್ 5 ಇಂಚ್ ಹೇಳಿದ್ದಾರೆ. ಇಷ್ಟೇ ಮಾರ್ಕ್ ಮಾಡೋದು ಸ್ನೇಹಿತರೆ. ಇದು ಏನು ದೊಡ್ಡದು ಕೆಲಸ ಅಲ್ಲ ಸ್ನೇಹಿತರೆ. ಕಲೀಲಿಲ್ಲ ಅಂದರೂ ಕೂಡ ನಾವು ಅದರ ಬಗ್ಗೆ ಎಲ್ಲ ಫುಲ್ ಮಾಹಿತಿಯನ್ನು ಹೇಳ್ಕೊಡ್ತೀವಿ ಸ್ನೇಹಿತರೆ. ಫಸ್ಟ್ ಬಂದ್ಬಿಟ್ಟು ಇವಾಗ ಏನಿದೆಯಲ್ಲ ನೀಟಾಗಿ ಬಟ್ಟೆ ಹಾಕೋಬೇಕು ಸ್ನೇಹಿತರೆ. ಈ ಥರ ಕಂಪ್ಲೀಟಾಗಿ ಫ್ರೇಮ್ ಮೇಲೆ ಈ ಥರ ಹಾಕಬೇಕು ಸ್ನೇಹಿತರೆ ಬಟ್ಟೆ. ಫುಲ್ ಕಂಪ್ಲೀಟಾಗಿ ಡೆಮೋವನ್ನು ನೋಡಿ ಸ್ನೇಹಿತರೆ. ನಿಮಗೂ ಕೂಡ ಯಾವುದೇ ಮಿಷನ್ ಇದ್ದರೂ ಕೂಡ ಆದರೂ ಸ್ವಲ್ಪ 50% ಆದರೂ ಐಡಿಯಾ ಬರುತ್ತೆ ಸ್ನೇಹಿತರೆ ವಿಡಿಯೋ ನೋಡಿಬಿಟ್ಟು. ಭಾಳಷ್ಟು ಜನ ಕೇಳ್ತಿರ್ತಾರೆ ಕಸ್ಟಮರು, ನಾವು ಡೆಮೋ ಕೊಟ್ಟ ನಂತರ ಕೂಡ ವಿಡಿಯೋ ಬೇಕಂತಿರ್ತಾರೆ. ಹಾಗಾಗಿ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಇದು ಈ ಥರ ಏನಿದೆಯಲ್ಲ ಸ್ನೇಹಿತರೆ, ಫಸ್ಟ್ ಸೈಡ್ ಇದು ಕ್ಲಿಪ್ ಏನಿದೆಯಲ್ಲ ಆ ಕಡೆ ಬ್ಯಾಕ್ ಸೈಡ್ ಇರ್ಬೇಕು ಸ್ನೇಹಿತರೆ. ಹಿಂದ್ಗಡೆ 2 ದೊಡ್ಡ ಬರ್ತವೆ, ಒಂದು ಸಣ್ಣದು ಬರುತ್ತೆ ಸ್ನೇಹಿತರೆ. ಬಟ್ಟೆ ಎಲ್ಲ ನೀಟಾಗಿ ಜಗ್ಬಿಟ್ಟು ಪ್ರೆಸ್ ಮಾಡ್ಬೇಕು ಸ್ನೇಹಿತರೆ. ಆ ಕಡೆ ನೋಡಿ ಸ್ನೇಹಿತರೆ, ಈ ಥರ ಒಂದು ಸೈಡ್ ಹಾಕಬೇಕು. ಒಂದು ಸೈಡ್ ಪುಷ್ ಮಾಡಿದ ನಂತರನೇ ಇನ್ನೊಂದು ಸೈಡ್ ಪುಷ್ ಮಾಡಬೇಕು ನೋಡಿ ಸ್ನೇಹಿತರೆ ಈ ಥರ. ಆನಂತರ ಏನಿದೆಯಲ್ಲ ಮುಂದ್ಗಡೆದು ಫುಲ್ ಟೈಟಾಗಿ ಜಗ್ಬಿಟ್ಟೆ ಹಾಕ್ಬೇಕು ಸ್ನೇಹಿತರೆ. ಎಕ್ದಮ್ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸ್ನೇಹಿತರೆ. ಈ ಥರ ಏನಿದೆಯಲ್ಲ ಪುಷ್ ಮಾಡಬೇಕು ಸ್ನೇಹಿತರೆ, ಫುಲ್ ಟೈಟಾಗಿ ಜಗ್ಬಿಟ್ಟೆ ಹಾಕ್ಬೇಕು ಸ್ನೇಹಿತರೆ. ಎಕ್ದಮ್ ಟೈಟ್ ಆಗಿಬಿಡುತ್ತೆ ಅದು ನೋಡಿ ಸ್ನೇಹಿತರೆ ಹೇಗಿದೆ ಅಂತ ಹೇಳ್ಬಿಟ್ಟು. ಇವಾಗ ಹಾಕಿರೋದು ಟೈಟ್ ಆಗಿದೆ ಇದು. ಈ ಕಡೆ ಕೂಡ ಒಂದು ಚಿಕ್ಕದು ಒಂದು ದೊಡ್ಡದು ಬರುತ್ತೆ ಸ್ನೇಹಿತರೆ ಈ ಥರ ನೋಡಿ ಸ್ನೇಹಿತರೆ. ಮತ್ತು ಇದಕ್ಕೂ ಕೂಡ ಒಂದು ಸೈಡ್ ಪ್ರೆಸ್ ಮಾಡೋದು, ಒಂದು ಸೈಡ್ ಏನಿದೆಯಲ್ಲ ಇದು ದೊಡ್ಡದು ಸ್ನೇಹಿತರೆ. ಈ ಥರ ಹಾಕೋದು. ಇನ್ನೊಂದು ನೋಡಿ ಸ್ನೇಹಿತರೆ, ಒಂದು ಕಸ್ಟಮರ್ ಟ್ರೈ ಮಾಡ್ತಿದ್ದಾರೆ ಅಂತ ಹೇಳಿ ಇವಾಗ ಹಾಕಿದ್ದಾರೆ ನೋಡಿ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ಕಸ್ಟಮರೇ ಹಾಕ್ತಿದ್ದಾರೆ. ಒಂದು ಸೈಡ್ ಮೊದಲು ಪುಷ್ ಮಾಡಬೇಕು, ಇನ್ನೊಂದು ಸೈಡ್ ಇದೆಲ್ಲ ಆಟೋಮೆಟಿಕ್ಕಾಗಿ ಟೈಟಾಗಿ ಹೋಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಷ್ಟೇ ಈಸಿ ಕೆಲಸ ಇದು. ಇವಾಗ ನೋಡಿ ಸ್ನೇಹಿತರೆ, ಡಿಸೈನನ್ನು ಹೇಗೆ ಸೆಲೆಕ್ಟ್ ಮಾಡ್ಕೋಬೇಕು, ಹೇಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ಫುಲ್ ಕಂಪ್ಲೀಟಾಗಿ ಮಾಹಿತಿ ಹೇಳ್ತಾ ಇದ್ದೀನಿ ನೋಡಿ. ಇವಾಗ ಥ್ರೆಡ್ ನೋಡಿ ಸ್ನೇಹಿತರೆ, 3 ಥ್ರೆಡ್ ಇದ್ದಾವೆ. ಅವ್ರಿಗೆ ಯಾವ್ದು ಬೇಕಂತಾರೆ ಅದು ಸೆಲೆಕ್ಟ್ ಮಾಡೋದು ಸ್ನೇಹಿತರೆ. ಈ ಥರ ಏನಿದೆಯಲ್ಲ ಸ್ನೇಹಿತರೆ, ಇಷ್ಟೆಲ್ಲ ಆದ ನಂತರ ಇವಾಗ ಪೆಂಡ್ರಾದಲ್ಲಿರುವ ಡಿಸೈನನ್ನು ಹೇಗೆ ಸೆಲೆಕ್ಟ್ ಮಾಡೋದರ ಬಗ್ಗೆ ಮಾಹಿತಿಯನ್ನು ಹೇಳ್ತೀನಿ ನೋಡಿ ಸ್ನೇಹಿತರೆ. ಇವಾಗ ಡಿಸೈನನ್ನು ನಮ್ಮ ಲ್ಯಾಪ್ಟಾಪಿಂದ ಪೆಂಡ್ರಾಗೆ ಹಾಕ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ಫಸ್ಟಿಗೆ ಬಂದ್ಬಿಟ್ಟು ನಮ್ಮದು 1 ನಂಬರ್ ಪೇಜ್ ಕಾಣ್ತಾ ಇದೆಯಲ್ಲ, 1 ನಂಬರಲ್ಲಿ ಇರ್ಬೇಕು ಸ್ನೇಹಿತರೆ. ಆ ನಂತರ ಏನಿಲ್ಲ ನಿಡಲ್ ಲಾಕ್ ಮಾಡ್ಕೋಬೇಕು. ಆ ನಂತರ ಪೆಂಡ್ರಾ ಹಾಕಿದ ನಂತರ ಪೆಂಡ್ರಾ ಚಿತ್ರ ಏನಿದೆಯಲ್ಲ ಸ್ನೇಹಿತರೆ, ಅದು ಪೆಂಡ್ರಾದ ಮೇಲೆ ಕ್ಲಿಕ್ ಮಾಡಬೇಕು. ಡಬಲ್ ಟ್ಯಾಪ್ ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಆ ನಂತರ ಇದರಲ್ಲಿ ನಮ್ದು ಯಾವ್ದು ಬೇಕಂತ ಹೇಳ್ಬಿಟ್ಟು ನೋಡೋದು ಸ್ನೇಹಿತರೆ. ಅದ್ರ ಮೇಲ್ಗಡೆ ಹೆಸರಿರುತ್ತೆ, ಅದಕ್ಕೂ ಕೂಡ ಡಬಲ್ ಟ್ಯಾಪ್ ಮಾಡಬೇಕು ಸ್ನೇಹಿತರೆ. ಒಂದೇ ಸರ್ತಿ ಟ್ಯಾಪ್ ಮಾಡಿದರೆ ಓಪನ್ ಆಗೋದಿಲ್ಲ, ಅದು ಡಬಲ್ ಟ್ಯಾಪ್ ಮಾಡಿದ್ರೇ ಓಪನ್ ಆಗುತ್ತೆ ಸ್ನೇಹಿತರೆ. ಇವಾಗ ನೋಡಿ ಸ್ನೇಹಿತರೆ, ಕಸ್ಟಮರ್ ಎಷ್ಟು ನಂಬರ್ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದೇನಿದೆಯಲ್ಲ ಈ ಥರ ಎಷ್ಟು ಪೇಜ್ ಇದಾವೆ ಅಂತ ಹೇಳ್ಬಿಟ್ರೆ ನೋಡೋದು ಸ್ನೇಹಿತರೆ. ಅದರೊಳಗಡೆ ನಂಬರ್ ಹಿಂದೆ ಮುಂದೆ ಇರುತ್ತೆ ಸ್ನೇಹಿತರೆ. ಈ ಥರ ನಂಬರ್ ಏನಿದೆಯಲ್ಲ ಚೆಕ್ ಮಾಡ್ಬೇಕು ಸ್ನೇಹಿತರೆ.
ನಮ್ದು ಎಷ್ಟು ನಂಬರ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಕೂಡ ಕಂಪ್ಲೀಟಾಗಿ ಚೆಕ್ ಮಾಡೋದು. ಎಲ್ಲಿಯೂ ಎಷ್ಟೋ ಆಲ್ಮೋಸ್ಟ್ ಕಸ್ಟಮರ್ಗೆ ಡಿಸೈನ್ನೇ ಇಲ್ಲ ಅಂತ ಹೇಳ್ತಿರ್ತಾರೆ, ಕಸ್ಟಮರ್ ಡಿಸೈನ್ ಹಾಕಿರೋದು. ಹಾಗಾಗಿ ಗೊತ್ತೇ ಇರೋದಿಲ್ಲ ಸ್ನೇಹಿತರೆ. ಇವಾಗ ಈಸಿಯಾಗಿ ನಿಮ್ಗೆ ವಿಡಿಯೋನೇ ಮಾಡ್ತಾ ಇದ್ದೀನಿ ನೋಡಿ. ಇದು ನೋಡಿ ಸ್ನೇಹಿತರೆ, ಡಬಲ್ ಟ್ಯಾಪ್ ಮಾಡಬೇಕು. ಡಿಸೈನ್ ಇದೆಯಲ್ಲ, ಡಬಲ್ ಟ್ಯಾಪ್. ಇವಾಗ ಸೇವ್ ಮಾಡ್ಬೇಕಂದ್ರೆ ಕೆಳಗಡೆ ಚೌಕ್ ಬಾಕ್ಸ್ ಇದೆ ನೋಡಿ ಸ್ನೇಹಿತರೆ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಚೌಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 1 2 3 ಆ ನಂತರ ಏನಿದೆ ಫ್ಲವರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಬೇಕು ಸ್ನೇಹಿತರೆ. 3 ಸರ್ತಿ ಆವಾಜ್ ಬಂದ ತಕ್ಷಣ ಬ್ಯಾಕ್ ಬಂದ ನಂತರ ಪೆಂಡ್ರಾ ತೆಗಿಬೇಕು ನೋಡಿ ಸ್ನೇಹಿತರೆ. ಇಲ್ಲಿ ಮೇಲ್ಗಡೆ ಏನಿದೆಯಲ್ಲ ಈ ಥರ ಪೇಜಸ್ ಇದಾವೆ ಸ್ನೇಹಿತರೆ, 1 ಪೇಜು 2 ಪೇಜು ಅಂತ ಹೇಳ್ಬಿಟ್ಟು ಅದರ ಎಲ್ಲಿದೆ ಅಂತ ಹೇಳಿ ನೋಡ್ಬೋದು ಸ್ನೇಹಿತರೆ. ಬ್ಯಾಕು, ಫ್ರಂಟು, ಸ್ಲೀವ್ಸ್ ಅಂತ ಹೇಳ್ಬಿಟ್ಟು. ಇವಾಗ ನೋಡಿ ಸ್ನೇಹಿತರೆ, ನಮಗೆ ಕಸ್ಟಮರ್ ಬ್ಯಾಕ್ ಅಂತ ಹೇಳ್ತಾ ಇದ್ದಾರೆ. 2 ನಂಬರಲ್ಲಿ ಬರಬೇಕು. 2 ನಂಬರ್ ಬಲ್ಲಿ ಬಂದಾಗ ಇಲ್ಲಿ ಪಿ ಅಂತ ಆಪ್ಷನ್ ಇದೆಯಲ್ಲ ಸ್ನೇಹಿತರೆ, ಇದು ಪಿ ಆಪ್ಷನ್ ರೂಟೆಡ್ ಆಪ್ಷನ್ ಸ್ನೇಹಿತರೆ. ಈ ಥರ ಬೇಕಂದರೆ ಈ ಥರ ಇಟ್ಕೊಂಡಿದ್ದಾರೆ ಸ್ನೇಹಿತರೆ ಕಸ್ಟಮರ್. ಇವಾಗ ಏನಿದೆಲ್ಲ ಥರ್ಡ್ ನಂಬರಲ್ಲಿ ಕಲರ್ ಚಾಯ್ಸಿಂಗ್ ಮಾಡಲಿಕ್ಕೆ ಆಪ್ಷನ್ ಇದೆ ಸ್ನೇಹಿತರೆ. ಇವಾಗ ಕಸ್ಟಮರು ಒಂದೇ ಕಲರ್ ಹೇಳಿದ್ದಾರೆ ಸ್ನೇಹಿತರೆ. ಒಂದೇ ಕಲರ್ ಬೇಕಂದರೆ ಒಂದೇ ಕಲರ್ ಕೂಡ ಮಾಡ್ಬೋದು ಸ್ನೇಹಿತರೆ. ಇವಾಗ ನೋಡಿ ಒಂದೇ ಕಲರ್ ಹೇಗೆ ಮಾಡೋದು ಅಂತ. 1 ನಂಬರ್ ಬೇಕಂದಿದ್ದಾರೆ ಕಸ್ಟಮರ್, ಗೋಲ್ಡ್ ಕಲರು. ಒಂದೇ ನಂಬರ್ ಏನಿದೆಯಲ್ಲ ಇವಾಗ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಬಿಟ್ರೆ ಸಾಕು, ಒಂದೇ ಕಲರ್ ಆಗುತ್ತೆ ಸ್ನೇಹಿತರೆ ಆಟೋಮೆಟಿಕ್. ಇವಾಗ ನೋಡಿ ಸ್ನೇಹಿತರೆ, ಈ ಥರ ಏನಿದೆಯಲ್ಲ ಒಂದೇ ನಂಬರ್ 4 ನಂಬರಲ್ಲಿ ಬರಬೇಕು. ಆನಂತರ ಇದು ನಮ್ಮದು ಮ್ಯಾನ್ಯುವಲ್, ಇದು ಏನು ಆಟೋಮೆಟಿಕ್ ಬೇಕಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಆನಂತರ ಏನಿದೆಯಲ್ಲ ಸ್ನೇಹಿತರೆ, ಗ್ರಾಫಲ್ಲಿ ಬರಬೇಕು. ಗ್ರಾಫಲ್ಲಿ ಬಂದುಬಿಟ್ಟು ನಮಗೆ ಈ ಕಡೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಡಿಸ್ಪ್ಲೇಲಿ ಕಾಣುತ್ತೆ ನೋಡಿ ಸ್ನೇಹಿತರೆ. ಸೆಂಟರ್ ಮಾರ್ಕ್ ಏನಿದೆಯಲ್ಲ ಈ ಥರ ಏನಿದೆಯಲ್ಲ ಸ್ನೇಹಿತರೆ, ರೆಡ್ ಕಲರ್ ಇರಬಾರ್ದು, ಯಾವತ್ತೂ ವೈಟೇ ಕಾಣ್ತಾ ಇರಬೇಕು. ಅದು ಡಿಸ್ಪ್ಲೇ ಒಳಗಡೆ ರೆಡ್ ಕಾಣಿದರೆ ರಾಂಗ್ ಆಗುತ್ತೆ ಸ್ನೇಹಿತರೆ. ಈ ಥರ ಒಂದು ವೇಳೆ ರಾಂಗ್ ಇದ್ದರೆ ಬ್ಯಾಕ್ ಬಂದುಬಿಟ್ಟು 2 ನಂಬರಲ್ಲಿ ಬರಬೇಕು. ಎಕ್ಸ್ ವೈಯನ್ನು ಕಡಿಮೆ ಮಾಡ್ಕೋಬೇಕು ಸ್ನೇಹಿತರೆ. ಭಾಳಷ್ಟು ಜನಕ್ಕೆ ಕನ್ಫ್ಯೂಸ್ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಥರ ಎಕ್ಸ್ ವೈನ ಕಮ್ಮಿ ಮಾಡ್ಕೋದ್ರಿಂದ ಆಟೋಮೆಟಿಕ್ಲಿ ನಿಮ್ಮ ಸೈಜನ್ನು ಏನಾಗುತ್ತೆ ಸ್ನೇಹಿತರೆ, ಕಮ್ಮಿ ಆಗುತ್ತೆ ಸ್ನೇಹಿತರೆ. ಆನಂತರ ಏನಿದೆಯಲ್ಲ ಇವಾಗ 4 ನಂಬರಲ್ಲಿ ಬರಬೇಕು. ಇವಾಗ ಗ್ರಾಫಲ್ಲಿ ನೋಡಿ ಸ್ನೇಹಿತರೆ, ಇವಾಗ ನೋಡಿ ಇವಾಗ ವೈಟ್ ಇದೆಯಲ್ಲ ಸ್ನೇಹಿತರೆ, ಈ ಥರ ವೈಟ್ನೆಸ್ಸೇ ಬರಬೇಕು ಅದು ಗ್ರಾಫಲ್ಲಿ. ಇವಾಗ ನೋಡಿ ನಮ್ಮ ಪಾಯಿಂಟ್ ಏನಿದೆಯಲ್ಲ ಸ್ನೇಹಿತರೆ, ರೆಡ್ ಸೆಂಟರ್ ಪಾಯಿಂಟ್ ಇರೋದು ನಮ್ಮ ಮಿರರ್ ಸೆಂಟರ್. ಇದು 20x32 ಫ್ರೇಮ್ ಸೈಜ್ ಸೆಂಟರ್ನಲ್ಲಿ ಇರುತ್ತೆ. ಮತ್ತು ಅದು ರನ್ ಆಗುವಂಥದ್ದು ಸಣ್ಣ ಪಾಯಿಂಟ್ ಇದೆ ಸ್ನೇಹಿತರೆ, ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಕಾಣ್ತಾ ಇಲ್ಲ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಹೇಳ್ತೀನಿ, ಅದು ಸೆಂಟ್ರಲ್ಲಿ ಸಣ್ಣ ಪಾಯಿಂಟ್ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ಅದು ಪಾಯಿಂಟ್ ಏನಿದೆಯಲ್ಲ ನಮ್ಗೆ ಎಷ್ಟು ಬೇಕೋ ಆ ಕಡೆ ಸರ್ಚ್ಕೋಬೋದು ಸ್ನೇಹಿತರೆ. ಆ ಪಾಯಿಂಟಿಂದನೇ ನೋಡ್ಕೋಬೇಕು. ಒಂದು ವೇಳೆ ನಿಮ್ಗೆ ಲೇಸರ್ ಲೈಟ್ ಕನ್ಫ್ಯೂಸ್ ಆಗೋದಿದ್ದರೂ ಕೂಡ ನಿಡಲನ್ನು ಕೆಳಗಡೆ ಜಗ್ಬಿಟ್ಟೆ ಚೆಕ್ ಮಾಡ್ಕೋಬೇಕು ಸ್ನೇಹಿತರೆ. ಈ ಥರ ನೋಡ್ಬೇಕು ನೋಡಿ ಸ್ನೇಹಿತರೆ. ಇವಾಗ ಏನಿದೆಯಲ್ಲ ಇಷ್ಟ ಆದ ನಂತರ ಇವಾಗ ನಿಡಲ್ ಲಾಕನ್ನು ತೆಗಿಬೇಕು ನೋಡಿ ಸ್ನೇಹಿತರೆ. ಇಷ್ಟೆಲ್ಲ ಆದ ನಂತರ ಪ್ಲಸ್ ಮೈನಸ್ ಸ್ನೇಹಿತರೆ. ಇವಾಗ ಪ್ಲಸ್ ಮಾರ್ಕ್ ಮಾಡಿ ಒಂದು ಸರ್ತಿ ರೂಟೆಡನ್ನು ಚೆಕ್ ಮಾಡ್ಕೋಬೇಕು ಸ್ನೇಹಿತರೆ, ಹೇಗೆ ಅಂತ ಹೇಳ್ಬಿಟ್ಟು. ರೂಟ್ ನಮ್ದು ಕರೆಕ್ಟ್ ಇದ್ದರೆ ಕರೆಕ್ಟಾಗಿ ಚೆಕ್ ಮಾಡ್ಕೋಬೇಕು. ಎಕ್ಸ್ ವೈ ನೋಡಿ ಸ್ನೇಹಿತರೆ, ಇದು ಎಕ್ಸ್ ವೈ ಚೆಕ್ ಮಾಡೋದು. ಇವಾಗ ನೋಡಿ ಸ್ನೇಹಿತರೆ, ನಮ್ಮ ಪಾಯಿಂಟು ಕರೆಕ್ಟಾಗಿ ಬಂದಿಲ್ಲ. ಹಾಗಾಗಿ ಏನಿದೆಯಲ್ಲ ನಾವು ಮತ್ತೆ ರಿವರ್ಸ್ ಬರಬೇಕು. ರಿವರ್ಸ್ ಬಂದುಬಿಟ್ಟು ಮತ್ತೆ ನಮ್ಮದು 2 ನಂಬರಲ್ಲೇ ಬರಬೇಕು ಸ್ನೇಹಿತರೆ. ಮತ್ತೆ ಪೂರಾ ಮೈನಸ್ ಮಾಡ್ಕೋಬೇಕು. ಮೈನಸ್ ಮಾಡ್ಕೊಂಡ ನಂತರನೇ ನೆಕ್ಸ್ಟ್ ಏನಿದೆಯಲ್ಲ ನಿಡಲ್ ಲಾಕನ್ನು ಮಾಡ್ಕೋಬೇಕು ಸ್ನೇಹಿತರೆ. ಇವಾಗ ನೋಡಿ ಮೈನಸ್ ಬಟನನ್ನು ಒತ್ತಿದ್ದೇವೆ ನಾವು. ಮೈನಸ್ ಬಂದ ನಂತರ ಬ್ಯಾಕ್ ಬಂದು ನಿಡಲ್ ಲಾಕನ್ನು ಮಾಡ್ಕೋಬೇಕು ಸ್ನೇಹಿತರೆ. ಕಂಪಲ್ಸರಿ ನಿಡಲ್ ಲಾಕ್ ಮಾಡ್ಕೊಂಡ್ರೆ ಎಕ್ದಮ್ ಕರೆಕ್ಟಾಗಿ ಸಿಗುತ್ತೆ ಪಾಯಿಂಟು, ಇಲ್ಲಾಂದರೆ ಬೇರೆ ಕಡೆ ಹೋಗುತ್ತೆ ಸ್ನೇಹಿತರೆ. ಇವಾಗ ನೋಡಿ ನಮ್ಗೆ ಎಷ್ಟು ಬೇಕೋ ಅಷ್ಟು ಎಕ್ಸ್ ವೈನ ಕಮ್ಮಿ ಮಾಡ್ಕೋಬೇಕು ಸ್ನೇಹಿತರೆ. ಈ ಥರ ಏನಿದೆಯಲ್ಲ ಸ್ನೇಹಿತರೆ, ಫಸ್ಟ್ ಪೊಸಿಷನ್ ಏನು ಹೋಗಿದೆಯಲ್ಲ ಅದೇ ಥರನಾಗಿ ಇದನ್ನು ಕೂಡ ಹಾಗೆ ಮಾಡೋದು. ಮತ್ತೆ ನಿಡಲ್ ಲಾಕ್ ತೆಗೆದು ಸ್ನೇಹಿತರೆ. ಇವಾಗ ಮತ್ತೆ ಪ್ಲಸ್ ಮೈನಸ್ ನೋಡೋದು ಚೆಕ್ ಮಾಡೋದು ನೋಡಿ ಸ್ನೇಹಿತರೆ. ಇವಾಗ ಕರೆಕ್ಟ್ ಬಂತಲ್ಲ ಸ್ನೇಹಿತರೆ. ನಮ್ಮ ಸೆಂಟರ್ ಪಾಯಿಂಟ್ ನಿಮ್ಗೆ ಕಾಣ್ತಾ ಇಲ್ಲ, ನಾನು ಇಲ್ಲಿಂದ ಕ್ಯಾಮ್ರಾದಲ್ಲಿ ಕರೆಕ್ಟಾಗಿ ಕಾಣ್ತಾ ಇದೆ ಸ್ನೇಹಿತರೆ.
ಎಕ್ಸ್ ವೈನು ಕೂಡ ಕರೆಕ್ಟಾಗಿ ಬಂದಿದೆ ಸ್ನೇಹಿತರೆ. ಇವಾಗ ಏನಿದೆಯಲ್ಲ ಮೈನಸ್ ಮಾಡ್ಕೊಂಡು ಕಂಪಲ್ಸರಿ ಏನಿದೆಯಲ್ಲ ಸ್ನೇಹಿತರೆ ಮೈನಸ್ ಮಾಡ್ಕೊಂಡ್ಬಿಟ್ಟೆ ರನ್ ಮಾಡಬೇಕು. ಬ್ಯಾಕ್ ಬರಬೇಕು. ಇವಾಗ ಬ್ಯಾಕ್ ಬಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ಬೇಕು ನೋಡಿ ಸ್ನೇಹಿತರೆ. ಗೊತ್ತಾಯ್ತಲ್ಲ ಸ್ನೇಹಿತರೆ. ಇವಾಗ ನೋಡಿ ಸ್ಟಾರ್ಟ್ ಆಯಿತು ಮಿಷನನ್ನು. ಯಾರಿಗಾದರೂ ಯಾವುದೇ ಮಿಷನ್ ಬಗ್ಗೆ ರಿಕ್ವೈರ್ಮೆಂಟ್ ಇದ್ದರೂ ಕೂಡ ನಮ್ಗೆ ಫೋನ್ ಮಾಡಿ ಸ್ನೇಹಿತರೆ. ನಮ್ಮ ಹತ್ರ ನಮ್ಮಲ್ಲಿ ಕೈಲಿ ಆದಷ್ಟು ನಿಮಗೆ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಯಾರಿಗಾದರೂ ಬೇಕಾದರೆ ನಮ್ಮ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೂ ಕೂಡ ಫೋನ್ ಮಾಡಿ ಸ್ನೇಹಿತರೆ. ನಿಮಗೆ ಈಸಿಯಾಗಿ ಮಾಹಿತಿ ಕೂಡ ಹೇಳ್ತೀನಿ ಸ್ನೇಹಿತರೆ. ನಮ್ಮ ಹತ್ರ EMI ಆಪ್ಷನ್ ಕೂಡ ಇದೆ ಸ್ನೇಹಿತರೆ. ಯಾರಾದರೂ ಮಿಷನ್ ತೊಗೋತಿದ್ರೆ EMI ಕೂಡ ಸಿಗುತ್ತೆ ಸ್ನೇಹಿತರೆ. ನಮ್ಮದು ಇನ್ಸ್ಟಾ ID ಮತ್ತು ಯೂಟ್ಯೂಬಲ್ಲಿ ಎರಡರಲ್ಲಿಯೂ ಕೂಡ ವಿಡಿಯೋನ ಬಿಟ್ಟಿರ್ತೀನಿ ಸ್ನೇಹಿತರೆ. ಎನಿ ಡೌಟ್ ಕೂಡ ಬಂದರೂ ಕೂಡ ನಮಗೆ ಫೋನ್ ಮಾಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ ಸ್ಟೇಟಸನ್ನು ರನ್ ಮಾಡ್ತಾ ಇದೆ. ನಮ್ಮ ಶಾಪ್ ಬಂದುಬಿಟ್ಟು ಓಲ್ಡ್ ಗೌರ್ಮೆಂಟ್ ಹಾಸ್ಪಿಟಲ್ ರೋಡ್, ಮುದ್ದೇಬೇಳ ಸ್ನೇಹಿತರೆ. ಥ್ಯಾಂಕ್ ಯು.